ನಮಸ್ಕಾರ ಸ್ನೇಹಿತರೆ. ರಾಜ್ಯದ ಪಿಂಚಣಿದಾರರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಅವರು ಹಿರಿಯರಾಗಿರ್ಲಿ ಅಥವಾ ಅಂಗವಿಕಲರಾಗಿರ್ಲಿ ಅಥವಾ ವಿಧವಾ ಮಹಿಳೆಯರಾಗಿರ್ಲಿ. ಸೊ ನಿಮ್ಮೆಲ್ಲರ ಖಾತೆಗೆ ಪಿಂಚಣಿ ಹಣ ಜಮಾ ಆಗ್ತಾ ಇದೆ. ಈ ಸೆಪ್ಟೆಂಬರ್ ತಿಂಗಳ ಹಣವನ್ನ ನಿಮ್ಮ ಖಾತೆಗಳಿಗೆ ಜಮಾ ಮಾಡಲಾಗ್ತಾ ಇದೆ. ಆಗಸ್ಟ್ ತಿಂಗಳಲ್ಲಿ ಯಾರ್ಯಾರಿಗೆ ದುಡ್ಡು ಜಮಾ ಆಗಿಲ್ಲ ಆ ದುಡ್ಡನ್ನು ಕೂಡ ಜಮೆ ಮಾಡಲಾಗ್ತಾ ಇದೆ. ಯಾಕಂದ್ರೆ ಸರ್ಕಾರ ಆಗಸ್ಟ್ ತಿಂಗಳದ ಅಷ್ಟೇ ಅಲ್ಲ, ಹಿಂದಿನ ಕಂತುಗಳಲ್ಲಿ ಕೂಡ ಹಿಂದಿನ ತಿಂಗಳಲ್ಲಿ ಕೂಡ ಪೆಂಡಿಂಗ್ ಉಳಿಸ್ತಾನೆ ಇತ್ತು. ಸೊ ಅದರ ಪ್ರಕಾರ ಈಗೂ ಕೂಡ ಆಗಸ್ಟ್ ತಿಂಗಳದು ಕೂಡ ಸ್ವಲ್ಪ ಜನರಿಗೆ ಪೆಂಡಿಂಗ್ ಉಳಿಸಲಾಗಿತ್ತು. ಇನ್ನು ಸೆಪ್ಟೆಂಬರ್ ತಿಂಗಳದು ಕೂಡ ನಿಮ್ಮ ಖಾತೆಗಳಿಗೆ ಪ್ರಾರಂಭವಾಗಬೇಕಾಗಿದೆ. ಸೊ ಹಾಗಾದ್ರೆ ಬನ್ನಿ, ಈ ಪಿಂಚಣಿದಾರರಿಗೆ ಏನಿದು ವಿಷಯ, ಪ್ರತಿಯೊಂದು ಮಾಹಿತಿಯನ್ನ ಯಾವಾಗಿನಿಂದ ಜಮಾ ಆಗ್ತಾ ಇದೆ, ಸೊ ಏನೇನು ಪ್ರೊಸೆಸರ್ ಇದೆ, ಪ್ರತಿಯೊಂದು ಮಾಹಿತಿಯನ್ನ ನಿಮ್ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀನಿ. ಏನಾದ್ರೂ ಒಂದು ವೇಳೆ ನಿಮಗೆ ಪಿಂಚಣಿ ಹಣ ಸರಿಯಾಗಿ ಜಮಾ ಆಗ್ತಾ ಇಲ್ಲ ಅಂದ್ರೆ ಅದಕ್ಕೆ ಏನ್ ಮಾಡ್ಬೇಕು ಅನ್ನುವಂಥದ್ದನ್ನು ಕೂಡ ನಾನು ನಿಮ್ ಮುಂದೆ ಇಡ್ತೀನಿ. ಸೊ ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡುವಂತಹ ಪ್ರಯತ್ನ ಮಾಡಿ ಸಾಕು, ಎಲ್ಲ ಮಾಹಿತಿ ಕೂಡ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸೊ ಪಿಂಚಣಿಯಲ್ಲಿ ಕೂಡ ನಿಮಗೆ ಒಂದಿಷ್ಟು ಹೆಚ್ಚಳ ಕೂಡ ಆಗ್ತಕ್ಕಂಥದ್ದು. ಸೊ ಅದ್ರ ಬಗ್ಗೆ ಸಿಎಂ ಅವರು ಕೂಡ ಮಾತನಾಡಿದ್ದಾರೆ. ಕೇಂದ್ರದಿಂದ ಕೂಡ ಬಿಗ್ ಅಪ್ಡೇಟ್ ಬಂದಿರತಕ್ಕಂಥದ್ದು. ಎಲ್ಲವೂ ಕೂಡ ನಾವು ಚರ್ಚೆ ಮಾಡೋಣ. ಟೋಟಲ್ ಆಗಿ ಪಿಂಚಣಿ ಯೋಜನೆಗೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಯನ್ನ ಹೆಕ್ಕಿ ತಂದು ನಿಮ್ ಮುಂದೆ ಇಡುವಂತಹ ನಾನು ಪ್ರಯತ್ನ ಮಾಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಂಡೆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಈಗ ನೇರವಾಗಿ ಟಾಪಿಕ್ ಗೆ ಬರೋಣ ಸ್ನೇಹಿತರೆ. ಇದೇನ್ ನಾವು ಪೆಂಡಿಂಗ್ ಉಳಿಸೋದು ಹೊಸದೇನ್ ನೋಡ್ತಾ ಇಲ್ಲ, ನಾವು ಇದನ್ನ ನಾವು ಗಮನದಲ್ಲಿ ಇಟ್ಕೊಳ್ಳೇಬೇಕು. ಯಾಕಂದ್ರೆ ಈ ಗ್ಯಾರಂಟಿ ಯೋಜನೆಗಳು ಬಂದಾಗಿನಿಂದ ನೋಡ್ತಾ ಇದ್ರಿ. ಸೊ ಪಿಂಚಣಿ ಯೋಜನೆ ಪಿಂಚಣಿದಾರರಿಗೆ ಸರಿಯಾಗಿ ದುಡ್ಡು ಜಮಾ ಆಗ್ತಾನೆ ಇಲ್ಲ. ಒಂದು ಕಂತಿನ ಹಣ ಜಮಾ ಆಗಿದೆ ಆದ್ರೆ ಇನ್ನೊಂದು ಕಂತಿನ ಹಣ ಪೆಂಡಿಂಗ್ ಉಳಿದೇ ಇರತ್ತೆ. ಸೊ ಈ ರೀತಿ ಸಾಕಷ್ಟು ಬಾರಿ ಆಗಿದೆ, ಸಾಕಷ್ಟು ತಿಂಗಳಲ್ಲಿ ಆಗಿದೆ. ಯಾಕಂದ್ರೆ ಪಿಂಚಣಿದಾರರು ಸರಿಯಾಗಿ ದುಡ್ಡನ್ನ ಜಮಾ ಮಾಡ್ತಾ ಇಲ್ಲ. ಸೊ ಪಿಂಚಣಿದಾರರಿಗೆ ಸರಿಯಾಗಿ ಸರ್ಕಾರ ಏನ್ ಮಾಡ್ತಾ ಇದೆ, ದುಡ್ಡನ್ನ ಜಮಾ ಮಾಡ್ತಾ ಇಲ್ಲ. ಈ ಗ್ಯಾರಂಟಿ ಯೋಜನೆಗಳಲ್ಲಿ ದುಡ್ಡನ್ನ ಇನ್ವೆಸ್ಟ್ ಮಾಡ್ತಾ ಇದೆ, ಹೊಂದಾಣಿಕೆ ಮಾಡ್ತಾ ಇದೆ ಅಂತ ಹೇಳ್ಬೋದು. ಸೊ ಈ ಕಡೆ ಮಾಡೋದ್ರಿಂದ, ಗ್ಯಾರಂಟಿ ಯೋಜನೆಗಳನ್ನ ಕೊಡೋದ್ರಿಂದ ಉಳಿದಂತಹ ಯೋಜನೆಗಳಿಗೆ ಅಷ್ಟೊಂದು ದುಡ್ಡನ್ನ ಒಂದು ಮೀಸಲಿಡ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಯಾಕಂದ್ರೆ ನಮ್ಮ ರಾಜ್ಯದ ಬಜೆಟ್ ಅಷ್ಟೊಂದು ಇಲ್ಲ, ಸಾಲ ಮಾಡ್ಕೊಂಡೆ ಮುಂದಿನ ಯೋಜನೆಗಳನ್ನ ನಡೆಸಬೇಕಾಗತ್ತೆ. ಅಂತಹ ಪರಿಸ್ಥಿತಿ ಈಗ ರಾಜ್ಯ ಸರ್ಕಾರಕ್ಕೆ ಬಂದಿರತಕ್ಕಂಥದ್ದು. ಹಾಗಾಗಿ ಇದರಲ್ಲಿ ಕೂಡ ಸುಮಾರು 23 ಲಕ್ಷ ಫಲಾನುಭವಿಗಳನ್ನ ಈ ಒಂದು ಪಿಂಚಣಿದಾರರಿಂದ ತೆಗೆದಾಕುವಂತಹ ಕೆಲಸ ಮಾಡಿತ್ತು ಈ ಹಿಂದೆ. ಸೊ ಒಂದು ತಿಂಗಳ ಹಿಂದೆ ನೋಡ್ಕೊಳ್ಬಹುದು ನೀವು, 23 ಲಕ್ಷ ಫಲಾನುಭವಿಗಳನ್ನ ಪಿಂಚಣಿ ಯೋಜನೆಯಿಂದ ತೆಗೆದಾಕಿದ್ರು. ಸೊ ಹಾಗಾಗಿ ಇಲ್ಲಿ ಯಾರ್ಯಾರು ಎಲಿಜಿಬಲ್ ಇದ್ದೀರಿ ಅವರಿಗೆ ಮಾತ್ರ ದುಡ್ಡು ಜಮಾ ಆಗುವಂತದ್ದು. ಒಂದು ವೇಳೆ ನೀವು ಎಲಿಜಿಬಲ್ ಇದ್ದೀರಿ ಅಂತ ನಿಮಗೆ ಕನ್ಫರ್ಮ್ ಇದೆ, ಸೊ ಆದ್ರೂ ಸಹಿತ ನಿಮ್ಗೆ ದುಡ್ಡು ಜಮಾ ಆಗ್ತಾ ಇಲ್ಲ, ಅದು ನೀವು ಒಂದು ಕೆಲಸ ಮಾಡ್ಕೊಳ್ಬಹುದು. ಅದು ಏನಪ್ಪಾ ಅಂದ್ರೆ, ನಿಮ್ಮ ಜೀವಿತ ಪ್ರಮಾಣ ಪತ್ರವನ್ನ, ನಿಮ್ಮ ಲೈಫ್ ಸರ್ಟಿಫಿಕೇಟ್ ಅನ್ನ ನಿಮ್ಮ ಯಾವ ಬ್ಯಾಂಕ್ ನಲ್ಲಿ ದುಡ್ಡು ಪಡ್ಕೊಳ್ತಾ ಇರ್ತೀರಿ ಆ ಒಂದು ಬ್ಯಾಂಕ್ ನಲ್ಲಿ ನೀವು ಹೋಗಿ ಸಬ್ಮಿಟ್ ಮಾಡಬೇಕಾಗತ್ತೆ. ಯಾಕಂದ್ರೆ ಇದಕ್ಕೆ ಕಾರಣ ಇದೆ, ಬಹಳಷ್ಟು ಹಿರಿಯ ನಾಗರಿಕರು ತೀರಿ ಹೋಗಿದ್ರು ಸಹಿತ ಅವರ ಹೆಸರಲ್ಲೇ ಮನೆಯವರು, ಕುಟುಂಬದವರು ಪಿಂಚಣಿಯನ್ನ ಪಡಿತಾ ಇದಾರಂತೆ. ಸೊ ಹಾಗಾಗಿ ಈ ಒಂದು ಪಿಂಚಣಿದಾರರಿಗೆ ಹೇಳ್ತಾ ಇದ್ದಾರೆ ಸರ್ಕಾರದವರು, ನೀವು ನಿಮ್ಮ ಲೈಫ್ ಸರ್ಟಿಫಿಕೇಟ್, ಜೀವಿತ ಪ್ರಮಾಣ ಪತ್ರವನ್ನ ಸಬ್ಮಿಟ್ ಮಾಡಬೇಕು. ಒಂದು ವೇಳೆ ನಿಮಗೆ ಹೋಗಿ ಕೊಡುವಂತಹ ಶಕ್ತಿ ಇರ್ಲಿಲ್ಲ ಅಂದ್ರೆ ನಿಮ್ಮ ಮನೆಯವರನ್ನ ಕಳಿಸಿ, ಆದ್ರೆ ವಿಡಿಯೋ ಕಾಲ್ ಮುಖಾಂತರ ನಿಮ್ಮನ್ನ ನೀವು ಇದಿರಿ ಅಂತಕ್ಕಂಥದ್ದನ್ನ ಪ್ರೂಫ್ ಮಾಡಬೇಕಾಗತ್ತೆ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಹೌದು, ನಿಮಗ್ ಬ್ಯಾಂಕ್ಗಳಿಗೆ ಹೋಗಿ ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಸೊ ನೀವು ಯಾರನ್ನಾದ್ರೂ ಮನೆಯವರನ್ನ ಕಳಿಸಿ ಲೈಫ್ ಸರ್ಟಿಫಿಕೇಟ್ ಅನ್ನ ಕೊಟ್ಟು ನಿಮ್ಮ ಒಂದು ವಿಡಿಯೋ ಕಾಲ್ ನ ಮುಖಾಂತರ ನೀವು ಬದುಕಿದ್ರ ಅನ್ನುವಂಥದ್ದನ್ನ ಕನ್ಫರ್ಮ್ ಮಾಡ್ಬೇಕು, ಸಾಕು ನಿಮಗೆ ಮತ್ತೆ ದುಡ್ಡು ಜಮಾ ಆಗುವಂತದ್ದು. ಸೊ ಈ ರೀತಿ ಬಹಳಷ್ಟು ಕಡೆ ಆಗಿದೆ. ಹಾಗಾಗಿ ಸರ್ಕಾರ ಮುನ್ನೆಚ್ಚರಿಕೆ ಕ್ರಮವನ್ನ ಕೈಗೊಂಡಿದೆ. ಸೊ ಅವರು ತೀರಿ ಹೋಗಿದ್ರು, ಮನೆಯವರು, ಕುಟುಂಬದವರು ದುಡ್ಡನ್ನ ಪಡ್ಕೊಳ್ತಾ ಇದಾರೆ. ಹೀಗಾಗಿ ಸರ್ಕಾರ ಲಾಸ್ ಆಗತ್ತೆ. ಅದಕ್ಕೋಸ್ಕರ ಸರ್ಕಾರ ಬಹಳ ಎಚ್ಚರಿಕೆಯಿಂದ ಕೆಲಸವನ್ನ ಮಾಡ್ತಕ್ಕಂಥದ್ದು. ಇದು ನಿಮ್ಮ ಗಮನದಲ್ಲಿ ಇರಬೇಕಾಗಿರ್ತಕ್ಕಂತಹ ವಿಷಯ. ಇನ್ನು ಕೇಂದ್ರ ಸರ್ಕಾರದಿಂದನೂ ಕೂಡ ವಿಧವಾ ಮಹಿಳೆಯರಿಗೆ ಪಿಂಚಣಿ ಹೆಚ್ಚಳ ಆಗಿದೆ. 7ರಿಂದ 8% ಅಷ್ಟು ಹೆಚ್ಚಳ ಆಗ್ತಕ್ಕಂಥದ್ದು. ಈ ಕಡೆ ನಮ್ಮ ಸಿಎಂ ಅವರು ಹೇಳಿದ್ದಾರೆ, ಹಿರಿಯ ನಾಗರಿಕರಿಗೆ ಪಿಂಚಣಿಯನ್ನೇ ಹೆಚ್ಚಳ ಮಾಡುತ್ತೇವೆ. ಯಾಕಂದ್ರೆ ಈಗಾಗಲೇ ಬಹಳ ವರ್ಷದಿಂದ ಹೇಳ್ತಾ ಇದೀವಿ, ಆದ್ರೆ ಹೆಚ್ಚಳ ಮಾಡ್ಲಿಕ್ಕೆ ಆಗಿರ್ಲಿಲ್ಲ. ಈ 2025ರ ಮುಕ್ತಾಯದ ಒಳಗಾಗಿ ಅತಿ ಶೀಘ್ರದಲ್ಲಿನೇ ನಾವು ಪಿಂಚಣಿಯನ್ನ ಹೆಚ್ಚಳ ಮಾಡ್ತೀವಿ ಅಂತ ಆಶ್ವಾಸನೆಯನ್ನ ಇಲ್ಲಿ ಸಿಎಂ ಸಿದ್ದರಾಮಯ್ಯನವರು ಒಂದು ಕಳೆದ 2 ತಿಂಗಳ ಹಿಂದೆನೆ ಕೊಟ್ಟಿದ್ರು. ಹಾಗಾಗಿ ಈಗಲಾದ್ರೂ ಪಿಂಚಣಿ ಹೆಚ್ಚಳ ಆಗತ್ತಾ ಅಂತಕ್ಕಂಥದನ್ನ ಕಾಯ್ದು ನೋಡಬೇಕಾಗಿದೆ. ಸೊ ನಿಮಗೆ ಏನಾದ್ರೂ ಪಿಂಚಣಿ ಹೆಚ್ಚಳ ಆಗಿದ್ರೆ ಹಿರಿಯ ನಾಗರಿಕರು ದಯಮಾಡಿ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಎಷ್ಟು ಹೆಚ್ಚಳ ಆಗಿದೆ ಅಂತಕ್ಕಂಥದನ್ನ ಕನ್ಫರ್ಮ್ ಮಾಡಿ. ಹೌದು, ಈಗಾಗಲೇ ಒಂದಿಷ್ಟು ಹೆಚ್ಚಳ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂದ್ರೆ 1,000 ಜಮಾ ಆಗ್ತಾ ಇದ್ರೆ ಅದು 1,500, 1,700, 2,000 ಈ ರೀತಿನೂ ಕೂಡ ಜಮಾ ಆಗಬಹುದು. ಅದಕ್ಕೋಸ್ಕರ ನೀವು ಕಮೆಂಟ್ ಮಾಡೋದನ್ನ
ಮರಿಬೇಡಿ. ಈಗ ಆಗಸ್ಟ್ ಹಾಗೂ ಸೆಪ್ಟೆಂಬರ್ ತಿಂಗಳ ಹಣ ಆದ್ರೂ ಬರ್ತಾ ಇದೆ. ಇದು ಒಟ್ಟಾರೆಯಾಗಿ ಎಲಿಜಿಬಲ್ ಇದ್ದಂತವರಿಗೆ ಮಾತ್ರ ಬರುವಂತದ್ದು. ಸೊ ನೀವು ನಿಮ್ಮ ಮನೆಯಲ್ಲಿ ಯಾರಾದ್ರೂ ಹಿರಿಯ ನಾಗರಿಕರಿದ್ರೆ ಅವ್ರಿಗೂ ಕೂಡ ದುಡ್ಡು ಸರಿಯಾಗಿ ಬರ್ತಾ ಇಲ್ಲ ಅಂದ್ರೆ ಲೈಫ್ ಸರ್ಟಿಫಿಕೇಟ್ ಸಬ್ಮಿಟ್ ಮಾಡುವಂತಹ ಕೆಲಸ ಮಾಡಿ. ನಿಮಗೆ ಡೆಫಿನೆಟ್ಲಿ ದುಡ್ಡು ಜಮಾ ಆಗುವಂತದ್ದು. ಈ ರೀತಿ ಬಹಳಷ್ಟು ಕಡೆ ಆಗ್ತಾ ಇದೆ, ಬಹಳಷ್ಟು ಹಿರಿಯ ನಾಗರಿಕರಿಗೆ ಈ ರೀತಿ ಆಗ್ತಾ ಇದೆ. ಅದಕ್ಕೋಸ್ಕರ ಈ ಒಂದು ವಿಷಯದಲ್ಲಿ ನಿಮಗೆ ತಿಳಿಸ್ಕೊಡ್ಬೇಕಂತ ಹೇಳ್ತಾ ಇದ್ದೀನಿ. ಸೊ ಯಾರ್ಯಾರು ಈ ರೀತಿ ಆಗ್ತಾ ಇದೆ ನೀವು ಹೋಗಿ ಸಬ್ಮಿಟ್ ಮಾಡಿ, ಡೆಫಿನೆಟ್ಲಿ ನಿಮ್ಮ ಖಾತೆಗಳಿಗೆ ಬರುತ್ತೆ. ಈ ಒಂದು ವಿಷಯವನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಇದನ್ನ ಹೊರತುಪಡಿಸಿ ಬೇರೆ ಯಾವುದೇ ಸ್ಕೀಮ್ ಬಗ್ಗೆ ಮಾಹಿತಿ ಬೇಕಾಗಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ನನಗೆ ಮೆಸೇಜ್ ಮಾಡಿ, ಫಾಲೋ ಕೂಡ ಮಾಡಿ. ಈ ಒಂದು ಅಪ್ಡೇಟ್ ಅನ್ನ ಪ್ರತಿಯೊಬ್ಬ ಪಿಂಚಣಿದಾರರಿಗೆ, ಅಂಗವಿಕಲರಿಗೆ, ಹಿರಿಯರಿಗೆ, ವಿಧವಾ ಮಹಿಳೆಯರಿಗೆ ಶೇರ್ ಮಾಡುವಂತದ್ದ ಕೆಲಸ ನಿಮ್ಮದು.